ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಟ್ಯಾಲಿ ERP9 ನಲ್ಲಿ ಪೇರೋಲ್ ಮಾಸ್ಟರ್ಸ್ ಅಲ್ಲಿ ಪೇ ಹೆಡ್ಸ್ ಅಂದ್ರೆ ಏನು, ಅದನ್ನ ನಾವು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ. ಗೇಟ್ವೇ ಆಫ್ ಟ್ಯಾಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶೋ ಮೋರ್ ಆಪ್ಷನ್, ಎಂಟರ್ ಪೇರೋಲ್ ಮಾಸ್ಟರ್ಸ್ ಪೇ ಹೆಡ್ಸ್ ಆಪ್ಷನ್ ನಮ್ಗೆ ಇಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು. ನಾವಿಲ್ಲಿ ಪೇರೋಲ್ ಮಾಸ್ಟರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ ಅಂದ್ರೆ ಪೇ ಹೆಡ್ಸ್ ಅಂತೇಳಿ ಕರಿತೀವಿ. ಪೇ ಹೆಡ್ಸ್ ಅಲ್ಲಿ ಹಲವಾರು ರೀತಿಯ ಪೇ ಹೆಡ್ಸ್ ಬರುತ್ತೆ. ಪ್ರತಿ ಕಂಪನಿಗೆ ಯಾವ ರೀತಿಯಾಗಿ ಸ್ಯಾಲರಿ ಸ್ಲಿಪ್ ಚೇಂಜ್ ಆಗ್ತಾ ಹೋಗುತ್ತೆ, ಅದೇ ರೀತಿಯಾಗಿ ಪ್ರತಿ ಕಂಪನಿಗೂ ಸಹ ಪೇ ಹೆಡ್ಸ್ ಸಹ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪೇ ಹೆಡ್ಸ್ ಅಂದ್ರೆ ಏನು, ಅವುಗಳಲ್ಲಿ ಯಾವ ರೀತಿಯಾದ ಪೇ ಹೆಡ್ಸ್ ಗಳು ಬರುತ್ತೆ ಅಂತ. ನಂತರ ನಾವು ಅದನ್ನ ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡೋಣ. ಪೇ ಹೆಡ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಪೇ ಹೆಡ್ಸ್ ಮೇ ಬಿ ಬ್ರಾಡ್ಲಿ ಕನ್ಸಿಡರ್ಡ್ ಆಸ್ ಅರ್ನಿಂಗ್ಸ್ ಅಂಡ್ ಡಿಡಕ್ಷನ್ ಫ್ರಮ್ ಆನ್ ಎಂಪ್ಲಾಯೀಸ್ ಪಾಯಿಂಟ್ ಆಫ್ ವ್ಯೂ. ಸ್ಯಾಲರಿ ಸ್ಲಿಪ್ ಅನ್ನ ನೋಡ್ತಾ ಹೋದ್ರೆ ನಾವಿಲ್ಲಿ ಸ್ಯಾಲರಿನ ತಗೊಳ್ತೀವಿ, ನಂತರ ಅದರಲ್ಲಿ ಡಿಡಕ್ಷನ್ ಸಹ ಇರುತ್ತೆ. ESI ಇರಬಹುದು, PF ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಅಥವಾ ಟ್ರಾವೆಲ್ ಎಕ್ಸ್ಪೆನ್ಸ್ ಇರಬಹುದು, ಅಥವಾ ಕ್ಯಾಂಟೀನ್ ಡಿಡಕ್ಷನ್ ಇರಬಹುದು. ಈ ರೀತಿಯಾಗಿ ಅರ್ನಿಂಗ್ಸ್ ಮತ್ತು ಡಿಡಕ್ಷನ್ ಎರಡೂ ಸಹ ನಾವಿಲ್ಲಿ ಪೇ ಹೆಡ್ಸ್ ಅಲ್ಲಿ ನೋಡಬಹುದು. ಇಲ್ಲಿ ನಾನು ಕೆಲವೇ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಇನ್ನು ಡೀಟೇಲ್ ಆಗಿ ನಾವಿಲ್ಲಿ ನೋಡ್ತಾ ಹೋದ್ರೆ ಇನ್ನು ಕೆಲವೊಂದು ಪಾಯಿಂಟ್ಸ್ ಗಳು ಇಲ್ಲಿ ಆಡ್ ಆಗಬಹುದು. ಅಷ್ಟೇನೆ ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ಸ್ ಗಳನ್ನ ನಾನಿಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು 8 ಟೈಪ್ಸ್ ಆಫ್ ಮೇನ್ ಪೇ ಹೆಡ್ಸ್ ಅನ್ನ ನಾವಿಲ್ಲಿ ನೋಡಬಹುದು. ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್, ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್, ಎಂಪ್ಲಾಯೀಸ್ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್, ಎಂಪ್ಲಾಯರ್ಸ್ ಸ್ಟ್ಯಾಟ್ಯುಟರಿ ಕಾಂಟ್ರಿಬ್ಯೂಷನ್ಸ್, ಎಂಪ್ಲಾಯರ್ಸ್ ಅದರ್ ಚಾರ್ಜಸ್, ಬೋನಸ್, ಗ್ರಾಚ್ಯುಟಿ, ಲೋನ್ಸ್ ಅಂಡ್ ಅಡ್ವಾನ್ಸಸ್, ರಿಯಂಬರ್ಸ್ಮೆಂಟ್ ಟು ಎಂಪ್ಲಾಯೀಸ್. ಈ ರೀತಿಯಾಗಿ ನಾವು 8 ಟೈಪ್ಸ್ ಆಫ್ ಪೇ ಹೆಡ್ಸ್ ಅನ್ನ ನೋಡಬಹುದು. ಇಲ್ಲಿ ನಾವು ಪೇ ಹೆಡ್ಸ್ ಅನ್ನ ನೋಡೋಣ. ನೀವಿಲ್ಲಿ ಸ್ಯಾಲರಿ ಸ್ಲಿಪ್ ಅನ್ನ ನೋಡಿರಬಹುದು. ಸ್ಯಾಲರಿ ಸ್ಲಿಪ್ ಅಲ್ಲಿ ಬೇಸಿಕ್ ಪೇ, HRA ಅಥವಾ TADA, ಕನ್ವೆನ್ಸ್ ಅಲೋವೆನ್ಸ್ ಅಥವಾ ಓವರ್ ಟೈಮ್ ಅಲೋವೆನ್ಸ್, ಈ ರೀತಿಯಾದ ಪೇ ಹೆಡ್ಸ್ ಅನ್ನ ನೀವು ನೋಡಿರಬಹುದು. ಅದೇ ರೀತಿಯಾದ ಪೇ ಹೆಡ್ಸ್ ಗಳು ಇಲ್ಲಿ ಬರುತ್ತೆ. ಬೇಸಿಕ್ ಸ್ಯಾಲರಿ ಅಥವಾ ಬೇಸಿಕ್ ಪೇ ಎರಡು ಸಹ ಒಂದೇನೆ. ನಂತರ DA ನೀವಿಲ್ಲಿ ನೋಡಬಹುದು, ಡೇರ್ನೆಸ್ ಅಲೋವೆನ್ಸ್ ಅಂತೇಳಿ ನಾವಿಲ್ಲಿ ಕರಿತೀವಿ. ನಂತರ HRA ಹೌಸ್ ರೆಂಟ್ ಅಲೋವೆನ್ಸ್ ಅಂತ ನಾವಿಲ್ಲಿ ಕರಿತೀವಿ. ನಂತರ ಕನ್ವೆಯನ್ಸ್ ನೀವಿಲ್ಲಿ ನೋಡಬಹುದು. ನಂತರ ಓವರ್ ಟೈಮ್ ಅಲೋವೆನ್ಸ್ ಅಥವಾ OT ಅಂತಿಲ್ಲಿ ನಾವು ಕರಿತೀವಿ. ಮೆಡಿಕಲ್ ಅಲೋವೆನ್ಸ್, ಚಿಲ್ಡ್ರನ್ ಎಜುಕೇಶನ್ ಅಲೋವೆನ್ಸ್, ಲೀವ್ ಟ್ರಾವೆಲ್ ಅಲೋವೆನ್ಸ್ ಅಥವಾ LTA ಶಾರ್ಟ್ ಫಾರ್ಮ್ ಆಗಿ ನಾವಿಲ್ಲಿ ಹೇಳಬಹುದು. ಚಿಲ್ಡ್ರನ್ ಹಾಸ್ಟೆಲ್ ಅಲೋವೆನ್ಸ್, ಮೊಬೈಲ್ ಅಂಡ್ ಟೆಲಿಫೋನ್ ರಿಯಂಬರ್ಸ್ಮೆಂಟ್, ಕಾರ್ ಮೇಂಟೆನೆನ್ಸ್, ಡ್ರೈವರ್ಸ್ ಸ್ಯಾಲರಿ, ಬುಕ್ಸ್ ಅಂಡ್ ಪೀರಿಯಾಟಿಕಲ್ಸ್, ನಂತರ ಸ್ಪೆಷಲ್ ಅಲೋವೆನ್ಸ್. ಈ ರೀತಿಯಾದ ಕೆಲವೊಂದು ಪೇ ಹೆಡ್ಸ್ ಅನ್ನ ನಾವಿಲ್ಲಿ ನೋಡಬಹುದು. ನಾನು ಮೊದಲೇ ಹೇಳಿದಾಗೆ ಕಂಪನಿಯ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಅಲೋವೆನ್ಸ್ ಅಥವಾ ಯಾವ ಪೇ ಹೆಡ್ಸ್ ಅನ್ನ ನಿಮಗಿಲ್ಲಿ ಕೊಡ್ತಾರೆ ಅನ್ನೋದು. ಪ್ರತಿ ಕಂಪನಿಯಲ್ಲಿ ಸಹ ಈ ಪೇ ಹೆಡ್ಸ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಾವು ಇದನ್ನ ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಿ ನೋಡೋಣ, ಯಾವ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ. ಪೇ ಹೆಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್ ಪೇ ಹೆಡ್ಸ್ ಕ್ರಿಯೇಷನ್ ನಾವಿಲ್ಲಿ ಟೈಪ್ ಮಾಡಬೇಕಾಗಿದೆ. ಮೊದಲು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಬೇಸಿಕ್ ಸ್ಯಾಲರಿ. ನಂತರ ಎಂಟರ್ ನೀವಿಲ್ಲಿ ನೋಡಬಹುದು ಲಿಸ್ಟ್ ಆಫ್ ಪೇ ಹೆಡ್ ಟೈಪ್ಸ್, ಬೋನಸ್, ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್, earnings for employees, employees statutory deductions, employees other charges, employees statutory contribution, gratuity, loans and advances, reimbursement to employees, tax paid by employer. ಈ ಪೇ ಹೆಡ್ಸ್ ಅನ್ನ ನಾವೀಗ ಕ್ರಿಯೇಟ್ ಮಾಡಬೇಕಾಗಿದೆ. ಬೇಸಿಕ್ ಸ್ಯಾಲರಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಬರುತ್ತೆ. ನಮ್ಮ ಸ್ಯಾಲರಿಯಿಂದ ನಾವಿಲ್ಲಿ ESI ಅಥವಾ PF ಅಥವಾ ಟ್ಯಾಕ್ಸ್ ಅನ್ನ ಕ್ರಿಯೇಟ್ ಮಾಡಿದಾಗ ಡಿಡಕ್ಷನ್ ಫ್ರಮ್ ಎಂಪ್ಲಾಯೀಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಎಲ್ಲಾ ಪೇ ಹೆಡ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೇಸಿಕ್ ಸ್ಯಾಲರಿ ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ನಂತರ ಇನ್ಕಮ್ ಟೈಪ್ ನಾವಿಲ್ಲಿ ಫಿಕ್ಸ್ಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಅಂಡರ್ ಅಲ್ಲಿ ನೀವು ನೋಡಬಹುದು
ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ನಂತರ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ನಂತರ ಎಫೆಕ್ಟ್ ನೆಟ್ ಸ್ಯಾಲರಿ, ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ನೇಮ್ ಟು ಬಿ ಡಿಸ್ಪ್ಲೇಡ್ ಇನ್ ಪೇ ಸ್ಲಿಪ್, ಪೇ ಸ್ಲಿಪ್ ಅಲ್ಲಿ ಯಾವ ನೇಮ್ ಬೇಕು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಬೇಸಿಕ್ ಸ್ಯಾಲರಿ ಅಥವಾ ಬೇಸಿಕ್ ಪೇ ನೀವಿಲ್ಲಿ ಟೈಪ್ ಮಾಡಬಹುದು. ನಾನಿಲ್ಲಿ ಬೇಸಿಕ್ ಸ್ಯಾಲರಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ನಂತರ ಯೂಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಗ್ರ್ಯಾಚುಟಿ, ನೋ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಸೆಟ್ ಆಲ್ಟರ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್, ನಾನಿಲ್ಲಿ ಎಸ್ ಕೊಡ್ತಾ ಇದ್ದೀನಿ. ನಂತರ ಅದರ್ ಅರ್ನಿಂಗ್ಸ್ ಅಲವೆನ್ಸ್ ಫುಲ್ಲಿ ಟ್ಯಾಕ್ಸಬಲ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಕ್ಯಾಲ್ಕುಲೇಷನ್ ಟೈಪ್, ಸ್ಯಾಲರಿಯನ್ನ ನಾವಿಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ. ನಾವಿಲ್ಲಿ ಆನ್ ಅಟೆಂಡೆನ್ಸ್ ಮೇಲೆ ಸ್ಯಾಲರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. 30 ಡೇಸ್ ವರ್ಕಿಂಗ್ ಡೇಸ್ ಇದ್ದಾಗ ಎಷ್ಟು ಡೇ ಅವರಿಲ್ಲಿ ಪ್ರೆಸೆಂಟ್ ಆಗಿದ್ದಾರೆ ಅದರ ಮೇಲೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾವಿಲ್ಲಿ ಆನ್ ಅಟೆಂಡೆನ್ಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಅಟೆಂಡೆನ್ಸ್ ಲೀವ್ ವಿತ್ ಪೇ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನಾವಿಲ್ಲಿ ನಾಟ್ ಅಪ್ಲಿಕೇಬಲ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೀವ್ ವಿತೌಟ್ ಪೇ ನಾವಿಲ್ಲಿ ಆಬ್ಸೆಂಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೀವ್ ವಿತೌಟ್ ಪೇ ಸ್ಯಾಲರಿಯನ್ನ ಕೊಡದೇನೆ ನಾವಿಲ್ಲಿ ರಜೆ ಕೊಟ್ಟಿದ್ದೀವಿ ಅಂದಾಗ ಅದನ್ನ ನಾವಿಲ್ಲಿ ಆಬ್ಸೆಂಟ್ ಅಂತ ಮೆನ್ಷನ್ ಮಾಡ್ತೀವಿ ನಮ್ಮ ಅಟೆಂಡೆನ್ಸ್ ಅಲ್ಲಿ. ಅದಕ್ಕೋಸ್ಕರ ನಾವಿಲ್ಲಿ ಆಬ್ಸೆಂಟ್ ಕೊಡಬೇಕಾಗುತ್ತೆ. ನಂತರ ಕ್ಯಾಲ್ಕುಲೇಷನ್ ಪೀರಿಯಡ್, ನಾವಿಲ್ಲಿ ಮಂತ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಸ್ಯಾಲರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೋಸ್ಕರ. ನಂತರ ಬೇಸಿಕ್ಸ್ ಆಫ್ ಕ್ಯಾಲ್ಕುಲೇಷನ್ ಆಸ್ ಪರ್ ಕ್ಯಾಲೆಂಡರ್ ಪೀರಿಯಡ್, ಯೂಸರ್ ಡಿಫೈನ್ಡ್ ಕ್ಯಾಲೆಂಡರ್ ಟೈಪ್, ನಾವಿಲ್ಲಿ ಆಸ್ ಪರ್ ಕ್ಯಾಲೆಂಡರ್ ಪೀರಿಯಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಲಿಸ್ಟ್ ಆಫ್ ರೌಂಡಿಂಗ್ ಮೆಥಡ್, ನಾವಿಲ್ಲಿ ನಾರ್ಮಲ್ ರೌಂಡಿಂಗ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಲಿಮಿಟ್ ನಾವಿಲ್ಲಿ 1 ಬರಿಬೇಕಾಗುತ್ತೆ. ನಂತರ ಎಂಟರ್. ಓಪನಿಂಗ್ ಬ್ಯಾಲೆನ್ಸ್, ನಾವಿಲ್ಲಿ ವರ್ಕರ್ಸ್ ಸ್ಯಾಲರಿಯ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಯಾವುದೇ ಡೀಟೇಲ್ಸ್ ಅನ್ನ ಫಿಲ್ ಮಾಡಬಾರದು. ನಂತರ ಎಂಟರ್. ಈ ರೀತಿಯಾಗಿ ನಾವು ಪೇ ಹೆಡ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಎಂಟರ್. ಎಕ್ಸೆಪ್ಟ್. ಈಗ ನಾವು ಒಂದು ಪೇ ಹೆಡ್ ಅನ್ನ ಕ್ರಿಯೇಟ್ ಮಾಡಿ ಆಗಿದೆ. ಇದೇ ರೀತಿಯಾಗಿ ನಾವೀಗ ಉಳಿದ ಪೇ ಹೆಡ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ HRA. ನಂತರ ಎಂಟರ್. ಅರ್ನಿಂಗ್ಸ್ ಫಾರ್ ಎಂಪ್ಲಾಯೀಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ಕಮ್ ಟೈಪ್ ಫಿಕ್ಸ್ಡ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಫೆಕ್ಟ್ ನೆಟ್ ಸ್ಯಾಲರಿ, ಎಸ್ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ನೇಮ್ ಟು ಬಿ ಡಿಸ್ಪ್ಲೇಡ್ ಇನ್ ಪೇ ಸ್ಲಿಪ್ HRA, ಅಥವಾ ನೀವಿಲ್ಲಿ ಫುಲ್ ನೇಮ್ ಅನ್ನ ಟೈಪ್ ಮಾಡಬಹುದು. ಹೌಸ್ ರೆಂಟ್ ಅಲವೆನ್ಸ್ ನೀವಿಲ್ಲಿ ಟೈಪ್ ಮಾಡಬಹುದು. ನಂತರ ಯೂಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಗ್ರ್ಯಾಚುಟಿ, ನೋ ನಾವಿಲ್ಲಿ ಕೊಡಬೇಕಾಗುತ್ತೆ. ಸೆಟ್ ಆಲ್ಟರ್ ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್, ನೋ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಕ್ಯಾಲ್ಕುಲೇಷನ್ ಟೈಪ್ ಆಸ್ ಕಾಂಪ್ಯೂಟೆಡ್ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕ್ಯಾಲ್ಕುಲೇಷನ್ ಪೀರಿಯಡ್ ಮಂತ್ಸ್. ರೌಂಡಿಂಗ್ ಅಲ್ಲಿ ನಾವು ನಾರ್ಮಲ್ ರೌಂಡಿಂಗ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲಿಮಿಟ್ 1 ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಎಂಟರ್. ನಾವಿಲ್ಲಿ HRA ಅನ್ನ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗಿದೆ. ಆನ್ ಕರೆಂಟ್ ಡಿಡಕ್ಷನ್ ಟೋಟಲ್, ಅಥವಾ ಆನ್ ಕರೆಂಟ್ ಅರ್ನಿಂಗ್ಸ್ ಟೋಟಲ್, ಅಥವಾ ಆನ್ ಕರೆಂಟ್ ಸಬ್ ಟೋಟಲ್, ಆನ್ ಸ್ಪೆಸಿಫೈಡ್ ಫಾರ್ಮುಲಾ, ಯಾವ ರೀತಿಯಾಗಿ ನಾವಿಲ್ಲಿ HRA ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಂತ ನಾವಿಲ್ಲಿ ಕೊಡಬೇಕಾಗಿದೆ. ನಾವಿಲ್ಲಿ ಆನ್ ಸ್ಪೆಸಿಫೈಡ್ ಫಾರ್ಮುಲಾ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಬೇಸಿಕ್ ಪೇ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಂಡ್ ಆಫ್ ಲಿಸ್ಟ್ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಾವಿಲ್ಲಿ HRA ಅನ್ನ ಬೇಸಿಕ್ ಸ್ಯಾಲರಿ ಮೇಲೆ ಕೌಂಟ್ ಮಾಡಿ ಕೊಡ್ತೀವಿ ಇಷ್ಟು ಪರ್ಸೆಂಟೇಜ್ ಅಂತ. ನಂತರ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅವರು ಯಾವ ಡೇಟ್ ಅಲ್ಲಿ ಜಾಯಿನ್ ಆಗಿರ್ತಾರೆ ಅಥವಾ ನಾವು ಯಾವ ಡೇಟ್ ಇಂದ ಅವ್ರಿಗೆ ಸ್ಯಾಲರಿಯನ್ನ ಕೊಡ್ತಾ ಇದೀವಿ ಆ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸಬ್ ಟೈಪ್ ಪರ್ಸೆಂಟೇಜ್ ಅನ್ನ ನಾವಿಲ್ಲಿ ಕೊಡಬೇಕಾಗಿದೆ. ಪರ್ಸೆಂಟೇಜ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಪರ್ಸೆಂಟೇಜ್ HRA ನಮ್ಗಿಲ್ಲಿ ಕೊಡ್ತಾರೆ ನಾವು ಟೈಪ್ ಮಾಡಬೇಕಾಗಿದೆ. ನಾವಿಲ್ಲಿ ಕಂಪನಿಗಳಲ್ಲಿ HRA ಪೇ ಮಾಡಬೇಕಾದ್ರೆ ಬೇಸಿಕ್ ಸ್ಯಾಲರಿಯ 10% ಸ್ಯಾಲರಿಯನ್ನ ಕೌಂಟ್ ಮಾಡಿ ನಾವು HRA ಅನ್ನ ಪೇ ಮಾಡ್ತೀವಿ. ಅದಕ್ಕೋಸ್ಕರ ನಾವಿಲ್ಲಿ 10% ಟೈಪ್ ಮಾಡಬೇಕಾಗುತ್ತೆ. ಎಂಟರ್. ನಂತರ ಎಂಟರ್. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸೋ ಹಾಗಿಲ್ಲ. ಎಂಟರ್. ಎಕ್ಸೆಪ್ಟ್. ಈ ರೀತಿಯಾಗಿ ನಾವು ಉಳಿದ ಎಲ್ಲಾ ಪೇ ಹೆಡ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ.